ಕಾಫಿ ಆಯ್ತೇನೆ? ಆಯ್ತು ಅಕ್ಕ. ಏನಾಗುತ್ತೋ ಏನೋ, ಅಪರೂಪಕ್ಕೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ತಿನ್ಬೇಕು ಅಂತ ಕೇಳಿದ್ರೆ ಇನ್ನು ಕಾಯಿ ತುರ್ಕೊಂಡು ಕೂತಿದ್ದಾಳೆ. ಹಾಗೇನಿಲ್ಲ ಅಕ್ಕ, ಅರಗಳಿಗೆಲ್ಲ ಆಗೋಯ್ತು. ಸರಿ ಹೋಯ್ತು, ಹೋದ್ಲು ವಾಂತಿ ಮಾಡೋದಕ್ಕೆ. ಇವಳು ಉಪ್ಪಿಟ್ಟು ಮಾಡ್ದಂಗೆ ನಾನು ತಿಂದಂಗೆ. ಅಲ್ಲ ಸೀತಕ್ಕ, ಅವಳು ಬಸ್ರಿ ಹೆಂಗಸು. ಈ ಸಮಯದಲ್ಲಿ ವಾಂತಿ ಆಗೋದು ಸಹಜ. ಇವತ್ತೊಂದಿನ ಅವರೆಕಾಳು ಉಪ್ಪಿಟ್ಟು ತಿನ್ನಲಿಲ್ಲ ಅಂದಿದ್ರೆ ಏನಾಗ್ತಿತ್ತು? ಏನಾಗ್ತಿತ್ತಪ್ಪ? ಏನೂ ಆಗ್ತಿರ್ಲಿಲ್ಲ. ಪ್ರಪಂಚ ಏನಾದ್ರೂ ಮುಳುಗೋಗ್ತಿತ್ತೆ? ಬಿಡು. ಇನ್ನು ಮೇಲೆ ಬಿಸಿ ಬಿಸಿದಲ್ಲ, ತಣ್ಣಗಿರೋದು ಇನ್ನೂ ತಿನ್ನೋದಿಲ್ಲ ಬಿಡು. ಛೇ, ಯಾಕೆ ಹಾಗೆ ಮಾತಾಡ್ತೀಯ? ಒಂದು ಅರೆಗಳಿಗೆ ತಡ್ಕೋ, ನಾನೇ ಉಪ್ಪಿಟ್ಟು ಮಾಡಿಕೊಡ್ತೀನಿ. ಛೇ, ಮುಟ್ಟಳ ಹೆಂಗಸರು ಇರೋ ಮನೆಯಲ್ಲಿ ಗಂಡಸು ಅಡುಗೆ ಮಾಡ್ತೀನಿ ಅನ್ನೋದೇ ಪ್ರಾರಬ್ಧ ಪ್ರಾರಬ್ಧ. ತಿಮ್ಮಣ್ಣ ಭಟ್ಟ. ತಿಮ್ಮಣ್ಣ ಭಟ್ಟ ಈಗ ಅಡುಗೆ ಭಟ್ಟ. ಇಷ್ಟು ದಿನ ಹೆಂಡತಿ ಸೆರಗಿಟ್ಕೊಂಡು ಓಡಾಡೋನು ಈಗ ಸೌಟ್ ಹಿಡಿತೀನಿ ಅಂತ ನಿಂತಿದ್ದಾನೆ. ತಿಮ್ಮಣ್ಣ ಭಟ್ಟ ನಾನೇ. ಏ, ಯಾರೋದು? ಅಕ್ಕ, ಯಾರೋ ಅತಿಥಿಗಳು. ಕೇಳ್ತೀನಿ ಇರು. ದಯವಿಟ್ಟು ತಪ್ಪಾಗಿ ತಿಳಿಬೇಡಿ ಅಕ್ಕ. ಸ್ವಲ್ಪ ಹಾಗೆ ಇರಲಿ. ತಮ್ಮನ್ನ ನೋಡ್ತಾ ಇದ್ರೆ ಮಹಾಪುರುಷರ ಹಾಗೆ ಕಾಣಿಸ್ತೀರಿ. ತಾವ್ಯಾರು? ಧರ್ಮದ ರಕ್ಷಣೆಗಾಗಿ ಸದಾ ಸಂಚರಿಸುವ ಯಾತ್ರಿಕ. ಬದರಿನಾಥನ ದರ್ಶನಕ್ಕೆ ಪಯಣಿಸುವಾಗ ತಮಗೊಂದು ಅಮೂಲ್ಯ ವಸ್ತುವನ್ನು ಕೊಡಬೇಕೆಂದು ಮೂಲರಾಮನ ಆಜ್ಞೆ ಆಯಿತು. ಮೂಲರಾಮನ ಆಜ್ಞೆಯೇ? ಹೌದು. ಗೋಪಿ, ಗೋಪಿ ಬಂದೆ ರೀ. ಗೋಪಿ, ಮಹಾತ್ಮರು ಬಂದಿದ್ದಾರೆ, ಬಾ ಆಶೀರ್ವಾದ ತಗೋಣ. ನಾನು ಅಖಂಡ ಬ್ರಹ್ಮಚರ್ಯವನ್ನು ಆಚರಿಸುತ್ತಿದ್ದು ಬದರಿನಾಥನ ದರ್ಶನ ಪಡೆದು ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಆಚರಿಸುತ್ತಿರುವೆ. ನನ್ನ ಬಳಿ ಭಗವಂತನ ಒಂದು ಭಂಡಾರವಿದೆ. ಅದನ್ನು ಎಲ್ಲಿ ತಲುಪಿಸಬೇಕೆಂದು ಯೋಚಿಸುತ್ತಿರುವಾಗ ಸಾಕ್ಷಾತ್ ಮೂಲರಾಮನೇ ನನಗೆ ಇಲ್ಲಿ ದಾರಿ ತೋರಿದ. ಭಗವಂತನ ಭಂಡಾರವೇ? ಹಾಗಂದ್ರೆ ಏನು ಸ್ವಾಮಿ? ಹೇಳುತ್ತೇನೆ ತಾಯಿ. ಸುದರ್ಶನ ಸಾಲಿಗ್ರಾಮ. ಈ ಸುದರ್ಶನ ಸಾಲಿಗ್ರಾಮವು ನಿಮ್ಮ ಮನೆಯಲ್ಲಿರಬೇಕೆಂಬುದು ಮೂಲರಾಮನ ಅಪ್ಪಣೆ. ಆಹಾ, ನಾವೆಷ್ಟು ಸೌಭಾಗ್ಯಶಾಲಿಗಳು. ಸಾಕ್ಷಾತ್ ಶ್ರೀಹರಿಯ ಆವಾಸ ಸ್ಥಾನವಾಗಿರುವ ಸುದರ್ಶನ ಸಾಲಿಗ್ರಾಮವೇ ನಮ್ಮ ಮನೆಗೆ ಬಂದಿದೆ ಅಂದರೆ ಇದು ನಮ್ಮ ಪೂರ್ವ ಜನ್ಮದ ಸುಕೃತ. ಮಹಾತ್ಮರೇ, ಒಂದು ಸಂದೇಹ. ಪರಮ ಪವಿತ್ರವಾದ ಸುದರ್ಶನ ಸಾಲಿಗ್ರಾಮ ನಮಗೆ ನೀಡಬೇಕೆಂದು ನಿಮಗೆ ಹೇಗೆ ಪ್ರೇರಣೆ ಆಯಿತು? ಸಜ್ಜನರನ್ನು ಆಪತ್ತಿನಿಂದ ರಕ್ಷಿಸಲು ಇರುವುದೇ ಈ ಸುದರ್ಶನ ಸಾಲಿಗ್ರಾಮ. ಶ್ರೀಹರಿಯ ಅಂಶ ಆಪದ್ಬಾಂಧವನಾಗಿ ಭೂಮಿಗೆ ಬರುತ್ತಿದ್ದಾನೆ. ಆ ಆಪದ್ಬಾಂಧವನಿಗೂ ಆಪತ್ತು ತಪ್ಪಿದ್ದಲ್ಲ. ಅವನ ರಕ್ಷಣೆಗಾಗಿ ಈ ಸಾಲಿಗ್ರಾಮ. ಅರ್ಥವಾಗಲಿಲ್ಲ. ಕಾರಣವಿಲ್ಲದೆ ಯಾವುದೂ ಘಟಿಸುವುದಿಲ್ಲ. ಸಮಯೋಚಿತವಾಗಿ ಎಲ್ಲವೂ ತಮಗೇ ಅರ್ಥವಾಗುತ್ತದೆ. ನೇಮ ನಿಷ್ಠೆಯಿಂದ ಇದನ್ನು ಪೂಜಿಸಿ, ಸ್ವೀಕರಿಸಿ.
ರೀ ಬೇಡ ರೀ ನನ್ನ ಮಗುನ್ ತಗಸ್ಬೇಡ್ರಿ ರೀ ನನ್ನ ಪ್ರಾಣ ಕಂಡು ತರಬೇಡ್ರಿ ರೀ ನಿಮ್ದು ಅಮ್ಮಯ್ಯ ಅಂತೇನೆ ರೀ. ಅಪ್ಪ ದಮ್ಮಯ್ಯ ಅಂತಿದ್ದಾಳೆ, ಬಿಟ್ಬಿಡೋಣವಾ? ಮುಚ್ಚಬಾಯ್, ನೀ ಕೊಡಮ್ಮ. ನೀರಮ್ಮ ಗುರುಗಳೇ, ಅಪ್ಪಿ ತಪ್ಪಿ ಏನಾದರೂ ಅದು ಗಂಡಾಗ್ಬಿಟ್ಟಿದ್ರೆ? 2 ಹೆಣ್ಣೆತ್ತವಳು ಈಗೇನು ಗಂಡು ಹಡಿತಾಳ? ನೀ ಕೊಡಮ್ಮ. ನೀರಮ್ಮ, ಅದಕ್ಕೆ ಗುರುಗಳೇ ಅಪ್ಪಿ ತಪ್ಪಿ ಅಂದಿದ್ದು. ಅದೇನಾದ್ರೂ ಗಂಡಾಗಿದ್ರೆ ನೀವೇ ನಿಮ್ಮ ಕೈಯಾರೆ ನಿಮ್ಮ ವಂಶೋದ್ಧಾರಕರನ್ನ ನಾಶ ಮಾಡ್ದಂಗೆ ಆಗಲ್ವೇ? ಹೌದಪ್ಪ, ಅಪ್ಪಿ ತಪ್ಪಿ ಇದು ಗಂಡು ಮಗು ಆಗಿದ್ರೆ? ಕರ್ಕೊಂಡೋಗೋ. ನಿಲ್ಲು. ಈ ಸಾರಿ ನೀವು ಏನಾದ್ರು ಹೆಣ್ಣು ಹಡದ್ಲೋ, ನಿನಗೂ ನಿನ್ನ ಹೆಂಡತಿಯರಿಗೂ ನಿನ್ನ ಮಕ್ಕಳಿಗೂ ಎಲ್ಲರಿಗೂ ಸೇರಿಸಿ ತಿಥಿ ಮಾಡ್ಬಿಡ್ತೀನಿ. ಅಪ್ಪ, ನೀನು ನನ್ನ ತಿಥಿ ಮಾಡ್ತೀಯಾ? ಈಗಲ್ಲಪ್ಪ, ಹೆಣ್ಣಾದ್ರೆ. ಕರ್ಕೊಂಡೋಗ. ನಡಿಯೇ. ಆಚಾರ್ಯರೇ, ಮತ್ತೆ ಈ ಮದ್ದು? ನೀನೇ ಕುಡಿ. ನನ್ನ ಶಿಷ್ಯ ಶುಭ ನುಡಿಲಿಲ್ವಾ ಗಂಡಾಗತ್ತೆ ಅಂತ? ಕರೀರಿ ಗುರುಗಳೇ. ಹೇಗ್ ಕರೀಲೋ? ಅವ್ರ ಅಪ್ಪನ ಕಾಲನಿಲ್ಲೂ ಹಾಗೆ ತನ್ನ ಸಾಸಿರೋ ಪಾಪಿ ನಾನು. ಈಗ ದಿಢೀರ್ ಅಂತ ಬಂದು ನಮ್ಮನಿಗೆ ಔತಣಕ್ಕೆ ಬನ್ನಿ ಅಂತ ಕರೆದ್ರು ಬಂದ್ಬಿಡ್ತಾರ? ಬರಲ್ಲ. ಗೊತ್ತು ನನಗೆ. ನೋಡಮ್ಮ, ನಿನ್ನ ಹೊಟ್ಟೆಲಿರೋ ಮಗುನೇ ಕರ್ಸೋಕೆ ಹೊರಟಿದ್ದು ಪಾಪಿ ನಾನು. ಅದ್ಯಾವುದು ಮನಸ್ಸಲ್ಲಿ ಇಟ್ಕೊಳ್ದೆ ನೀನೇ ಹೇಗಾದ್ರೂ ಅವ್ರನ್ನ ಒಪ್ಬೇಕಮ್ಮ. ಹಾಗೆತನ ಎಲ್ಲ ನಿಮಗ್ ಮಾವ. ಅವ್ರು ಯಾವತ್ತೂ ನಮ್ಮನ್ನ ಶತ್ರುಗಳ ತರ ನೋಡಿಲ್ಲ, ಬಂದೇ ಬರ್ತಾರೆ. ಯೋಗೇಂದ್ರ ಆಚಾರ ಅಲ್ವಾ? ನೋಡಿದ್ರೆ ಗೊತ್ತಾಗಲ್ವೇ? ಇಲ್ಲ, ನಿಮ್ಮ ಮಾವ ಅಲ್ವಾ? ಯಾಕಾಗ ಕೇಳ್ತಿದ್ಯಾ ಮಾಧವ? ಅಲ್ಲ, ಯೋಗೇಂದ್ರ ಆಚಾರ್ಯರು ನಮ್ಮ ಮನೆಗೆ ಬಂದಿದ್ದಾರಲ್ಲ, ಅದಕ್ಕೆ. ಹೆಂಗೆ ಯಾಕೆ ಮಾಡ್ತೀಯ ಮಾಧವ? ತಿಮ್ಮಣ್ಣ ಭಟ್ರ ಕರಿಯಪ್ಪ. ತಿಮ್ಮಣ್ಣ ಭಟ್ರನ ಕರಿಯಪ್ಪ. ತಿಮ್ಮಣ್ಣ, ಯೋಗೇಂದ್ರ ಆಚಾರ್ಯ ಬಂದಿದ್ದಾರೆ. ಆ ನಿಷ್ಠ ಯಾಕೋ ನಮ್ಮನೆಗೆ ಬಂದ? ಕೇಳ್ಕೊಂಬರ್ಲಾ? ನಿನ್ ಸುಮ್ಮನಿರೋ, ನಡಿ. ಯೋಗೇಂದ್ರಾಚಾರ್ಯರೇ, ಮನೆವರೆಗೂ ಬಂದು ಇಲ್ಲೇ ನಿಂತ್ಬಿಟ್ರಲ್ಲ, ಬನ್ನಿ ಒಳಗೆ. ಬರೋದಕ್ಕೆ ಮುಖ ಎಲ್ಲಿದೆ ತಿಮ್ಮಣ್ಣ? ಮಾಡಿದ ತಪ್ಪುಗಳು ಮನ್ಸೊಳಗೆ ಹಾಗೆ ಉಳಿದ್ಬಿಟ್ಟಿದೆ. ತಪ್ಪು ಮಾಡ್ದಿರೋರು ಯಾರಿದ್ದಾರೆ ಭಟ್ರೆ? ನೀವು ಒಳ್ಳೆ ತಿದ್ದಿ ನಡೆಯೋದ್ರಲ್ಲೇ ಇರೋದು ಜೀವನ. ನೀವು ಬನ್ನಿ ಒಳಗೆ. ಸಾರ್ಸಿದ್ದ ಮನೆಗೆ ನಾಯಿ ನುಗ್ದಂಗೆ ಇವರೆಲ್ಲ ಯಾಕೋ ನಮ್ಮನೆಗೆ ನುಗ್ತಾ ಇದ್ದಾರೆ? ಸೀತಕ್ಕ, ತೊಂದರೆ ಇಲ್ಲ ಬಿಡು. ಅವಳು ಏನು ಅಂತ ನಮಗೆ ಗೊತ್ತಿಲ್ವೇ? ನಮ್ಗೇನು ಬೇಸರ ಇಲ್ಲ ಬಿಡು. ಪಾನಕ ತಗೊಳ್ಳಿ. ಬೇಡಮ್ಮ, ಬೇಡ. ನಿನ್ನ ಮುಖ ನೋಡಿದ್ರೆ ಅಮೃತ ಕುಡಿದಷ್ಟು ಆನಂದ ಆಯ್ತಮ್ಮ. ಆಹಾ, ಸಾಕ್ಷಾತ್ ದೇವತೆಯಂತೆ ಕಾಣಿಸ್ತಾ ಇದ್ದೆ. ದೇವತೆನೇ ಕೊಡ್ತಾ ಇರೋದು, ತಗೊಳ್ಳಿ. ಗೋಪಿ, ನೀನು ಕೊಡು. ಗುರುಗಳೇ, ಪಾನಕ ಸಿಹಿಯಾಗೇ ಇದೆ. ನಾ ಮಾಡಿರೋ ಕೆಲಸ ಕಾರವಾಗಿದೆ. ಪಾನಕ ಕೊಡೋ ಮನೆ ಬಗ್ಗೆ ಪಾಪಿಯಾಗಿ ಯೋಚನೆ ಮಾಡಿಬಿಟ್ಟೆ. ಪಶ್ಚಾತ್ತಾಪ ಪಡೋ ಪಾಪಿಗೆ ಸ್ವರ್ಗ ಪ್ರಾಪ್ತಿ ಅಂತ ಹಿರಿಯರು ಹೇಳಿದ್ದಾರೆ. ಮಾಡಿದ ತಪ್ಪನ್ನು ಒಪ್ಕೊಳ್ಳೋದು ದೊಡ್ಡದು ಆಚಾರ್ಯರೇ. ಒಪ್ಕೊಂಡಿದ್ದೀವಪ್ಪ, ಅದಕ್ಕೆ ನಿಮ್ಮನೆಗೆ ಬಂದಿರೋದು. ನೀವು ನಮ್ಮನೆಗೆ ಬರಲೇಬೇಕು. ಅಲ್ಲ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಷ್ಟು ವರ್ಷ ಅಷ್ಟೊಂದು ಹಾಗೆ ಸಾಧಿಸ್ತವ್ರು ಇದಕ್ಕಿದ್ದೆ ಹಾಗೆ ಯಾಕೆ ಇಷ್ಟೊಂದು ಪ್ರೀತಿ? ನನಗೂ ವಯಸ್ಸಾಯ್ತಲ್ಲ ಮಾಧವ. ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ, ಇವರೇ ಕದಲ್ತಾ ಇಲ್ಲ. ನನಗಿರೋನು ಒಬ್ಬನೇ ಮಗ. ಎಷ್ಟು ವರ್ಷ ಅಂತ ಈ ದ್ವೇಷ ಸಾಧಿಸೋದು? ಬೀಗದವನು ಬಾಗ್ಲೇಬೇಕು. ಅದಕ್ಕೆ ಬಾಗ್ಲವರೆಗೂ ಬಂದಿದ್ದಾರೆ. ನನ್ನ ಸೊಸೆನೂ ತಾಯಿ ಆಗ್ತಾ ಇದ್ದಾಳೆ, ಗೋಪಮ್ಮನೂ ತಾಯಿ ಆಗ್ತಾ ಇದ್ದಾಳೆ. ಬಸ್ರಿ ಹೆಂಗಸರಿಗೆ ಬೈಕೆ ಇರುತ್ತೆ ತಾನೇ. ಅದಕ್ಕಾಗಿ ನಮ್ಮಲ್ಲೊಂದು ಔತಣಕೂಟ ಏರ್ಪಡಿಸಿದ್ದೀನಿ. ನಿಮ್ಮಂಥ ಸಾತ್ವಿಕರು ನಮ್ಮನೆಗೆ ಬಂದು ಊಟ ಮಾಡಿ ನನ್ನ ಸೊಸೆಯನ್ನು ಹರಿಸಿದ್ರೆ ನಮ್ಮನೆಗೂ ಒಂದು ಗಂಡು ಸಂತಾನ ಬರುತ್ತೆ ಅನ್ನೋದು ನಮ್ಮ ಆಶಯ.
ನೀವು ಕರೆಯೋದು ಹೆಚ್ಚ, ನಾವು ಬರೋದು ಹೆಚ್ಚ. ಖಂಡಿತ ಬರ್ತೀವಿ. ಅಯ್ಯಬ್ಬ, ಈಗ ಸಮಾಧಾನ ಆಯ್ತು. ಇನ್ನೊಂದು ಕೊಡ ಪಾನಕ ಕೊಡಮ್ಮ. ಮಾವ, ಅಡುಗೆಗೆಲ್ಲ ಸಿದ್ಧವಾಗಿದೆ. ಅಯ್ಯೋ ನನ್ನ ಮುದ್ದಿನ ಸೊಸೆ, ನೀನು ಯಾಕಮ್ಮ ಅದನ್ನೆಲ್ಲ ಮಾಡೋಕೆ ಹೋದೆ? ನಿನ್ನ ಹೊಟ್ಟೆಯಲ್ಲಿ ನಮ್ಮ ವಂಶೋದ್ಧಾರಕ ಬೆಳೀತಾ ಇದ್ದಾನಮ್ಮ. ಅವಳೆಲ್ಲಿ? ನೀಲಾ, ನೀಲಾ, ನೀನು ಹೋಗಮ್ಮ, ಮಕ್ಕಳು ನೋಡ್ಕೊಳ್ಳಮ್ಮ, ಹೋಗಮ್ಮ. ಕರೆದು 1 ಗಂಟೆ ಆಯ್ತು. ಏನಮ್ಮ ಮಾಡ್ತಾ ಇದ್ದೆ? ಅದು ನೀವೆಲ್ಲರನ್ನೂ ಊಟಕ್ಕೆ ಬರಕ್ಕೆ ಹೇಳಿದಿರಲ್ವಾ, ಅದಕ್ಕೆ ನಾನು ಸ್ವಲ್ಪ ತಯಾರಿ ಆಗ್ತಿದ್ದೆ. ತಯಾರಾಗ್ತಿದ್ದೆ? ಹಾ, ತಯಾರಾಗ್ತಿದ್ದೆ. ಓಹೋ, ದೊಡ್ಡ ಮುದ್ದು ಮಗಳು ನೀನು. ನೀನು ತಯಾರಾಗದಿದ್ರೆ ಪ್ರಪಂಚ ಪ್ರಳಯ ಆಗ್ಬಿಡತ್ತಾ? ಹೋಗು, ಅಡುಗೆ ಕೆಲಸ ಮಾಡು, ಹೋಗು. ಆಚಾರ್ಯರೇ, ಓ, ಬಂದ್ರು ಅನ್ಸತ್ತೆ. ಎಲ್ಲಾರ್ಗೂ ಸಾವು ಬರುತ್ತೆ, ಈ ಮುದ್ಯುನ್ಗೆ ಯಾವಾಗ ಬರುತ್ತೋ? ಅವಳು ಮೊದಲೇ ಗಂಡೆತ್ತಿದ್ರೆ ನಾನು ಯಾಕೆ ಈ ನರಕದಲ್ಲಿ ಸಾಯ್ಬೇಕಿತ್ತು? ಅಯ್ಯಯ್ಯೋ, ಇವಳೇನಾದ್ರೂ ಗಂಡೆತ್ಬಿಟ್ರೆ ನನಗೆ ಕೊಟ್ಟಿಗೆನೇ ಗತಿ ಅಂತ ಕಾಣುತ್ತೆ. ನಮ್ಮ ಯಜಮಾನ ಎಂಜಲ್ ಕೈಯಲ್ಲೂ ಕಾಗಿ ಓಡಿಸಲ್ಲ. ತಾನು ಬಿಸಿಗೊಂಡು ನಮಗೆ ತಂಗಳನ್ನ ಹಾಕ್ತಾನೆ. ಅಂಥದ್ರಲ್ಲಿ ಊರಿನಲ್ಲಿ ಇರೋರನ್ನೆಲ್ಲ ಊಟಕ್ಕೆ ಕರೆದಿದ್ದಾನಲ್ಲ. ನಮ್ಮ ಮನೆಯವರಿಗೆ ಒಂದು ಎಚ್ಚರಿಕೆ ಕೊಡೋಣ. ಏನಂತ? ಪಂಕ್ತಿಲಿ ಕೂತಿರೋರು ಮೊದಲು ತಿನ್ಲಿ, ಅವ್ರು ತೇಗಿದ್ರೆ ನಾವು ತಿನ್ನೋಣ, ಕಕ್ಕಿದ್ರೆ ಬಿಟ್ಬಿಡೋಣ. ಅಪ್ಪ ಎಲ್ಲ ಸಿದ್ಧವಾಗಿದೆ, ಗೋವಿಂದ ಹೇಳ್ಬಿಡೋದಾ? ಗೋವಿಂದ ಆಗ್ಬೇಕಾದವ್ರೆ ಬರ್ಲಿಲ್ಲಲ್ಲ. ಏನಪ್ಪ? ಬಂದ್ರು ನೋಡು, ಬಂದ್ರು. ಓ, ಬರಬೇಕು ಬರಬೇಕು ತಿಮ್ಮಣ್ಣ ಭಟ್ಟ. ಅಮ್ಮ ಗೋಪಿಕಾಂಬ, ನಿನ್ನ ಮುಖದಲ್ಲಿ ಲಕ್ಷ್ಮಿ ಕಡೆ ತುಂಬಿ ತುಳುಕ್ತಾ ಇದೆ. ಸಾಕ್ಷಾತ್ ಮಹಾಲಕ್ಷ್ಮಿಯೇ ನಮ್ಮ ಮನೆಗೆ ಬಂದಾಗಾಯ್ತಮ್ಮ. ಬಲಗಾಲಿಟ್ಟು ಬಳಗಬಾರಮ್ಮ, ನೀನು ಕರೆಯೋ. ಹಾ ತಿಮ್ಮಣ್ಣ, ಇವತ್ತು ನಿನ್ನ ಮುಖದಲ್ಲಿ ಆ ನಾರಾಯಣನ ಕಳೆ ಕಾಣ್ತಾ ಇದೆಯಪ್ಪ. ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ಇವತ್ತು ನಮ್ಮ ಮನೆಗೆ ಬಂದ ಹಾಗಾಯ್ತು. ಸಾಕಪ್ಪ, ಸ್ವಲ್ಪ ಹೆಚ್ಚಾಯ್ತು. ಅಷ್ಟೊಂದೆಲ್ಲ ದೊಡ್ಡ ಮಾತು ಯಾಕೆ ಗಜೇಂದ್ರ? ನೀವು ನಮ್ಮನ್ನ ಔತಣಕ್ಕೆ ಕರೆದಿದ್ದೇ ನಮ್ಮ ಅದೃಷ್ಟ. ಯೋಗೇಂದ್ರಾಚಾರ್ಯ, ನೀವು ನಮ್ಮನ್ನ ಆಶೀರ್ವದಿಸ್ಬೇಕು. ಹೀಗೆ ಹೊಗಳಿ ಹೊನ್ನ ಶೂಲಕ್ಕೆ ಏರಿಸಬಾರ್ದು. ಅಯ್ಯಪ್ಪ, ಹೊಗಳ್ತಾ ಇದ್ದದ್ದಲ್ಲಪ್ಪ, ಸತ್ಯ ಹೇಳ್ತಾ ಇದ್ದೀನಿ. ನೀವು ಭಗವಂತನ ಕೃಪೆಗೆ ಪಾತ್ರರಾದವರು, ಪುಣ್ಯಾತ್ಮರು. ನಮ್ಮ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಿ ನನ್ನ ಮಗ ಸಸ್ಯಗೆ ಆಶೀರ್ವಾದ ಮಾಡಿ ಹೋಗ್ಲಿ ಅನ್ನೋದೇ ನನ್ನ ಆಶಯ. ಆಗ ನಿಮ್ಮ ಪುಣ್ಯದಲ್ಲಿ ನಮಗೂ ಸ್ವಲ್ಪ ಪಾಲು ಸಿಗುತ್ತಲ್ವೇ? ದಯಮಾಡಿಸಿ ದಯಮಾಡಿಸಿ. ಸ್ವೀಕರಿಸ್ಬೋದು. ತಿಮ್ಮಣ್ಣ, ಆಕಾಶವಾಗಲಿ. ಅಮ್ಮ, ಅಮ್ಮ, ನೋವು ನೋವು ಮಲ್ಕೋಗೋ. ತುಂಬ
ತುಂಬ ನೋವ್ತಾ ಇದೆ ಹೊಟ್ಟೆ. ಗೋಪಿ ಗೋಪಿ ಏನಾಯ್ತು? ಹೊಟ್ಟೆ ತುಂಬ ನೋವ್ತಾ ಇದೆ ರೀ. ಹೊಟ್ಟೆ ನೋವ? ತಡಿ. ಗೋಪಿ ಸ್ವಲ್ಪ ನೀರು ಕೊಡಿ. ಕಮ್ಮಿ ಆಯ್ತಾ? ಆಗ್ತಾ ಇಲ್ಲ ರೀ, ತುಂಬ ನೋವ್ತಾ ಇದೆ. ಗೋಪಿ ಮಾಧವ ಮಾಧವ ಏನಾಯ್ತು ತಿಮ್ಮಣ್ಣ? ಇದಕ್ಕಿದ್ದಾಗೆ ಹೊಟ್ಟೆ ನೋವು ಅಂತ ಸಂಕಟ ಪಡ್ತಿರಳೆ. ತುಂಬ ನೋವ್ತಾ ಇದೆ ರೀ. ಕರ್ಮ ಕರ್ಮ, ನಾನು ಆಗ್ಲೇ ಬಡ್ಕೊಂಡೆ ಮನೆ ಹಾಳನ್ ಮನೆಗೆ ಊಟಕ್ಕೆ ಹೋಗಬೇಡಿ ಅಂತ. ನನ್ನ ಮಾತೇ ಕೇಳೋದಿಲ್ಲ. ಮನೆಗೆ ಕರೆದು ಊಟ ಹಾಕ್ತೋರ್ನ ಯಾಕೆ ದೂರ್ತಿಯ ಸೀತಕ್ಕ? ದೂರ್ತಾ ಇಲ್ವೋ, ಸತ್ಯ ಹೇಳ್ತಾ ಇದ್ದೀನಿ. ನಿಮ್ಮಪ್ಪನ ಕಾಲದಿಂದನೂ ನಿಮ್ಮನ್ನ ನಾಶ ಮಾಡ್ಬೇಕು ಅಂತ ಹೊಂಚಾಗ್ತಿರೋ ರಾಕ್ಷಸ ಅವನು. ವಿಷ ಕಾರೋ ಬಾಯಲ್ಲಿ ಊಟ ಹಾಕ್ತೀನಿ ಅಂದಾಗ್ಲೇ ತಿಳ್ಕೊಬೇಕಿತ್ತು. ಬೆಳ್ಳಗಿರೋದೆಲ್ಲ ಹಾಲು ಅಂತ ಕುಡಿದು ಬಿಡೋದಲ್ಲ. ತಿಮ್ಮಣ್ಣ, ಸೀತಕ್ಕ ಹೇಳೋದ್ರಲ್ಲೂ ನಿಜ ಇದೆ ಅನ್ಸುತ್ತೆ. ಮಾಧವ ನೀನು ನೋಡ್ಕೋತಾ ಇರು, ನಾನು ಪಂಡಿತ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಬೇಗ ಬಂದ್ಬಿಡ್ತೀನಿ, ಬೇಗ ಬರ್ತೀನಿ. ಗೋಪಿ, ಶ್ಯಾಮ ಭಟ್ರೆ, ಶ್ಯಾಮ ಭಟ್ರೆ, ಶ್ಯಾಮ ಭಟ್ರೆ. ಏನಪ್ಪ? ಏನು ಸ್ವಾಮಿ ನೀವು ಇಷ್ಟೊತ್ತಲ್ಲಿ? ಶ್ಯಾಮ ಭಟ್ರು ಮನೆಯಲ್ಲಿಲ್ವಾ? ಬೀಗ ಹಾಕಿದೆ? ಇಲ್ಲ ಸ್ವಾಮಿ, ಅವರು ಒಂದು 4 ದಿನದ ಮಟ್ಟಿಗೆ ಊರಿಗೆ ಹೋಗಿದ್ದಾರೆ. ದೇವಸ್ಥಾನದ ಅಂಗಳಕ್ಕೆ ನೀರು ಹಾಕ್ಬಿಡು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಪರಮಾತ್ಮ, ಏನಪ್ಪ ನಿನ್ನ ಅಗ್ನಿ ಪರೀಕ್ಷೆ. ನನ್ನ ಗೋಪಿ ಸಂಕಟದಿಂದ ಒದ್ದಾಡ್ತಾ ಇದ್ದಾಳೆ. ಮದ್ದು ಕೊಡೋ ಪಂಡಿತ್ರೆ ಮನೆಯಲ್ಲಿಲ್ಲ. ಈಗ ನಾನು ಏನ್ ಮಾಡ್ಲಿ? ಯಾರನ್ನು ಕೇಳಲಿ? ನನ್ನ ಗೋಪಿಗೇನಾದ್ರೂ ಆದ್ರೆ ನಾನು ಖಂಡಿತ ನಿನ್ನ ಕ್ಷಮಿಸೋದಿಲ್ಲ, ಖಂಡಿತ ಕ್ಷಮಿಸೋದಿಲ್ಲ. ಗೋಪಿ ಗೋಪಿ ಗೋಪಿ. ಈಗ ನನ್ನ ಹೊಟ್ಟೆ ತಣ್ಣಗಾಯ್ತು. ಆಹಾ, ಏನಪ್ಪ, ಸ್ವಂತ ಮಗನ್ನೇ ಆಟದಲ್ಲಿ ಸೋಲ್ಸಿ ನಿನ್ನ ಹೊಟ್ಟೆ ತಣ್ಣಗಾಯ್ತಾ? ಲೇ ಮೂರ್ಖ, ಹ್ಞೂ ಹೇಳು. ನಿನ್ನ ಸೋಲ್ಸಿದ್ದ ಕಲ್ವೋ. ಮತ್ತೆ ಆ ಗೋಪಿಕಾಂಬಾಳ್ ಹೊಟ್ಟೆಲಿರೋ ಪಿಂಡಾನ ಗರ್ಭದಲ್ಲೇ ನಾಶ ಮಾಡಿದ್ನಲ್ಲ, ಅದಕ್ಕೆ. ಗೋಪಮ್ಮ, ಆ ಮುದ್ದಾರೆ ಹರಿದಿರೋ ವಿಷದಿಂದ ನೀನು ಪಿಂಡ ಅಷ್ಟೇ ಸಾಯಲ್ಲ, ನೀನು ಚಟ್ಟಕ್ಕೆ ಇರ್ತೀಯ. ಆ ತಿಮ್ಮಣ್ಣನು ಹುಚ್ಚಿನಾಗ ಊರು ಬಿಟ್ಟು ಹೋಗ್ತಾನೆ. ಆಗ ನನ್ನ ಮಗನನ್ನು ಪಟ್ಟಕ್ಕೆ ಇರಿಸೋದು ಹೇಗೆ ಅಂತ ನಂಗೆ ಗೊತ್ತು. ಅಮ್ಮ ಗಂಗಾ, ಬಾರಮ್ಮ, ಈ ಪಾಯಸ ತಗೊಂಡು ಗೋಪಮ್ಮಂಗೆ ಬಡ್ಸಮ್ಮ. ಅವರೆಲ್ಲ ಅವಳಿಗೆ ಗಂಡು ಮಗು ಆಗತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಅವಳ ಆಶೀರ್ವಾದದಿಂದ ನಿಂಗೂ ಗಂಡು ಮಗು ಆಗಲಿ. ಆಯಿತು. ಅಷ್ಟು
ಚಿಕ್ಕ ಪಾತ್ರೆಯಲ್ಲಿ ಎಲ್ಲಿ ಸಾಕಾಗತ್ತೆ ನಮ್ಮ ತಿಮ್ಮಣ್ಣಿಗೆ. ದೊಡ್ಡ ಪಾತ್ರೆಯಲ್ಲಿ ತುಂಬ್ಕೊಂಡು ಬರಮ್ಮ.